ದೇಶಪಾಂಡೆ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಸಂಭ್ರಮದ 11ನೇ ಕನ್ನಡ ಹಬ್ಬಕ್ಕೆ ಚಾಲನೆ. ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯ ಬಗ್ಗೆ ಅಭಿಮಾನ ಹೊಂದಿರಬೇಕು. ಹೆಚ್ಚು ಪುಸ್ತಕಗಳನ್ನು ಓದುವ ರೂಢಿ ಮಾಡಿಕೊಳ್ಬೇಕು. ಆದರೆ ಇಂದಿನ ಯುವ ಜನಾಂಗ ಇದಕ್ಕೆ ತದ್ವಿರುದ್ಧವಾಗಿ ಮೊಬೈಲ್ ಚಟಗಳಿಂದ ಕೇವಲ ನೋಡುವಂತರಾಗಿದ್ದಾರೆ. ಅವರು ಕೇಳುಗರಾಗಬೇಕು. ಅವರಲ್ಲಿ ಆಸಕ್ತಿ ಮೂಡಿಸಲು ಅನೇಕ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನು ಶಾಲಾ ಕಾಲೇಜುಗಳಲ್ಲಿ ನಡೆಸಬೇಕು. ಈ ನಿಟ್ಟಿನಲ್ಲಿ ದೇಶಪಾಂಡೆ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಆಯೋಜಿಸುತ್ತಿರುವ ಕನ್ನಡ ಹಬ್ಬ ಪ್ರಸಕ್ತವಾಗಿದೆ ಎಂದು ಉದ್ಘಾಟಕರಾಗಿ ಆಗಮಿಸಿದ ಇಸ್ಕೋಲು ಕೃತಿಯ ಖ್ಯಾತಿಯ ಕರ್ನಾಟಕ ರಾಜ್ಯೋತ್ಸವ ಉತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತೆ ಅಕ್ಷತಾ ಕೃಷ್ಣಮೂರ್ತಿ ಅವರು ತಿಳಿಸಿದರು. ಪ್ರತಿಯೊಬ್ಬ ವಿದ್ಯಾರ್ಥಿ ಕಾಡಿನಲ್ಲಿರುವ ಮರಗಳಂತೆ ಒಂದು ಪ್ರತ್ಯೇಕ ವ್ಯಕ್ತಿತ್ವ ಉಳ್ಳವನಾಗಿರ್ತಾನೆ. ಅದನ್ನು ಗುರುತಿಸಿ ತಕ್ಕ ವಿದ್ಯೆ ಕಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಈ ವರ್ಷದ ಕನ್ನಡ ಹಬ್ಬದ ಚಾಲನೆಯನ್ನ ಚಂದ್ರಯಾನ 3ರ ದೃಶ್ಯದ ರೂಪಕದೊಂದಿಗೆ ವಿಕ್ರಮ್ ಲ್ಯಾಂಡರ್ ಚಂದ್ರನಲ್ಲಿ ಇಳಿಯುವ ಪ್ರಜ್ಞಾನ ರೋವರ್ ಸಂಚರಿಸುವ ರೀತಿಯಲ್ಲಿ ತಾಂತ್ರಿಕ ಸ್ಪರ್ಶವನ್ನು ನೀಡಿ ವಿಶಿಷ್ಟವಾಗಿ ವಿನೂತನವಾಗಿ ನೀಡಲಾಯಿತು. ಇದಕ್ಕೂ ಪೂರ್ವದಲ್ಲಿ ಅತಿಥಿಗಳನ್ನ ಡೋಲು ಹಾಗೂ ಪೂರ್ಣ ಕುಂಭದೊಂದಿಗೆ ಮೆರವಣಿಗೆಯೊಂದಿಗೆ ಸ್ವಾಗತಿಸಲಾಯಿತು. ದಾರಿಯುದ್ದಕ್ಕೂ ಕನ್ನಡ ಸಾಧಕರ ಛದ್ಮ ವೇಷವನ್ನ ವಿದ್ಯಾರ್ಥಿಗಳು ಪ್ರದರ್ಶಿಸಿದರು. ಪ್ರಮುಖವಾಗಿ ಸಂಗೊಳ್ಳಿ ರಾಯಣ್ಣ ಮಗು ಅಕ್ಕ ಮಹಾದೇವಿ ರೂಪಕ ಎಲ್ಲರ ಗಮನ ಸೆಳೆಯಿತು. ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ ಶಿಕ್ಷಕರು, ಸಂಪನ್ಮೂಲ ವ್ಯಕ್ತಿಗಳು, ರಾಷ್ಟ್ರಮಟ್ಟದ ಯೋಗ ತೀರ್ಪುಗಾರರು ಆದ ನಾರಾಯಣ ಶೇರೆಗಾರ್ ಇವರು ಮಾತನಾಡಿ ಈ ನೆಲದ ಭವ್ಯ ಪರಂಪರೆಯನ್ನ ತಾಯಿ ಭಾಷೆಯಾದ ಕನ್ನಡವನ್ನು ಉಳಿಸಿ ಬೆಳೆಸುವಂತೆ ಕರೆ ನೀಡಿದರು. ಕಳೆದ 15 ದಿನಗಳಿಂದ ಕೈಗೊಂಡ ಕನ್ನಡ ಹಬ್ಬಕ್ಕಾಗಿ ಕೈಗೊಂಡಂತಹ ಅನೇಕ ಕಾರ್ಯಚಟುವಟಿಕೆಗಳನ್ನು ಪ್ರಶಂಸಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಪ್ರಾಚಾರ್ಯರಾದ ದಿನೇಶ್ ಆರ್ ನಾಯಕ್ ವಹಿಸಿದ್ರು. ನಂತರ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು. ಎಲೆಮರೆಯ ಪ್ರತಿಭೆ ಹಳಿಯಾಳ ಡಿಪೋದ ಬಸ್ ನಿರ್ವಾಹಕರಾದ ಗುಲಾಬ್ ಕಸಾಯಿ ಅವರು ಅದ್ಭುತವಾದ ಕನ್ನಡ ಹಾಡುಗಳನ್ನು ಹಾಡಿ ರಂಜಿಸಿದ್ರು. ಕನ್ನಡ ಹಬ್ಬದ ಸಂಚಾಲಕರಾದ ದಿನೇಶ್ ದಿ ನಾಯಕ್ ಪ್ರಸ್ತಾಪಿಸಿ ಅತಿಥಿಗಳನ್ನು ಸ್ವಾಗತಿಸಿದ್ರು. ಅವಿನಾಶ್ ಲೋನಿ ನಿರೂಪಿಸಿದ್ರು. ನಾವು ಪ್ರಾರ್ಥನೆ ಮಾಡ್ತೇವೆ, ಒಂದು 5 ಜನರನ್ನಾದರೂ ಸ್ಮರಿಸಿಕೊಳ್ಬೇಕು. ಪ್ರತಿನಿತ್ಯ ಊಟ ಮಾಡಬೇಕಾದ್ರೆ ಅನ್ನ ಕೊಟ್ಟ ರೈತ, ದೇಶ ಕಾಯುವಂತ ಸೈನಿಕ, ತಂದೆ ತಾಯಿಗಳನ್ನ, ಗುರುಗಳನ್ನ, ಭೂಮಿ ತಾಯಿಯನ್ನ ಸ್ಮರಿಸಿಕೊಂಡಂತೆ ಆದರೆ ನಾವು ಆ ಒಂದು ಊಟಕ್ಕೆ ಸಾರ್ಥಕ್ಯ ಪಡಿಸಿಕೊಂಡ ಹಾಗೆ. ಮತ್ತೆ ಯಾರು ಕೂಡ ಊಟವನ್ನು ಬಡಿಸಿಕೊಳ್ತೀರೋ ದಯವಿಟ್ಟು ಅದು ಪ್ರಸಾದವನ್ನ ಚೆಲ್ಲಲಿಕ್ಕೆ ನಮ್ಗೆ ಯಾರಿಗೂ ಅಧಿಕಾರವಿಲ್ಲ. ಕನ್ನಡ ತಾಯಿಯ ಭೂಮಿಯ ಒಂದು ಸಂಸ್ಕೃತಿಯನ್ನು ಬೆಳೆದಿದ್ದೇವೆ. ನಮ್ಮ ಸಂಸ್ಕೃತಿಯನ್ನು